ಲೈನ್ ಬಂದಿದೆ. ನಮಗೆ ನಮ್ಮ ದೇವೇಗೌಡರು ಹೇಳ್ದಂಗೆ ಇಲ್ಲೇ ಕಳ್ಕೊಳ್ತೀನಿ ಅಂತ ಭಯ ಇಲ್ಲ ನಮ್ಗೇನು. ಯಾಕೆಂತಂದ್ರೆ ಕಳ್ಕೊಳ್ಳೋಕೆ ನಾವೇನು ಒದ್ಕೊಂಡು ಬಂದಿಲ್ಲ, ಒದ್ಕೊಂಡು ಹೋಗಕ್ಕೂ ಆಗಿಲ್ಲ, ಪಡ್ಕೊಳ್ತೀನಿ ಅಂತ ಭರವಸೆ ಇದೆ. ಯಾಕಂದ್ರೆ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ. ಈಗ ದೇವೇಗೌಡರು ಹೇಳ್ದಂಗೆ, ನಮ್ಮ ರಮೇಶ್ ಅಣ್ಣ ಹೇಳ್ದಂಗೆ, ಅವತ್ತು ಕೂಡ ಕೋವಿಡ್ ಪರಿಸ್ಥಿತಿಯಲ್ಲಿ ಯಾರನ್ನ ಯೋಚನೆ ಮಾಡೋದು ಅಂತ ತಕ್ಷಣ ಎಲ್ಲ ಹಿಂದೆ ಮುಂದೆ ನೋಡಿದ್ರು ಆನಂದನ ಟೆಂಪರೇಚರ್ ನೀನು ಈ ಸಾರಿ ಹೋಗುವಂದ್ರು, ಆಯ್ತು ಬಿಡೋಣ ಅಂತಂತೆ. ಆ ಸರಿ ಚೆನ್ನಾಗೇ ಮಾಡ್ಬಿಟ್ಟು ಔಟ್ಸ್ಟ್ಯಾಂಡಿಂಗ್ ಪ್ರೆಸಿಡೆಂಟ್ ಅಂತ ಕೊಟ್ಟಿದ್ರು ಆ ಸರಿ. ಹಂಗಾಗಿ ಅವಕಾಶಗಳನ್ನ ಸದುಪಯೋಗ ಮಾಡ್ಕೊಳ್ಳೋದಕ್ಕೆ ಯಾವ ಜಾಗ ಆದ್ರೆ ಏನಂತೆ ಒಳ್ಳೆ ಕೆಲಸ ಮಾಡೋದಕ್ಕೆ, ಅದು ಅಲ್ಲದೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಅಂತಂದ್ರೆ ನಮ್ಗೆ ಹೆಮ್ಮೆ. ಯಾವುದೋ ಒಂದು ಕಾವಿ ಪೊಲೀಸ್ ಹಳ್ಳಿ ಸಂಸ್ಥೆಗೆ ಏನ್ ಮಾಡಬಾರ್ದೆಲ್ಲ ಮಾಡ್ಕೊಂಡು ದೊಡ್ಡ ದೊಡ್ಡ ಇದಾಗೆ ಮೆಂಬರ್ಶಿಪ್ ತಗೋಕ್ ಹೋಗಿ ಏನೇನೋ ಮಾಡಕ್ ಹೋಗ್ತಾರೆ. ಇಂಥ ಒಂದು ದೊಡ್ಡ ಸಂಸ್ಥೆನಲ್ಲಿ ದೊಡ್ಡ ಮನಸ್ಸಿರ್ತಕ್ಕಂಥ ಜನಗಳ ಜೊತೆನಲ್ಲಿ ದೊಡ್ಡ ಸಮಾಜದಲ್ಲಿ ಗುರುತಿಸ್ಕೊಳ್ಳೋದು ಅಂತಂದ್ರೆ ಅದೊಂದು ದೊಡ್ಡ ಹೆಮ್ಮೆ. ಹಾಗಾಗಿ ನಾನು ನಮ್ಮ ಒಂದು ಕಾರ್ಯ ಅವಧಿ ಒಂದೇ ಅಲ್ಲ, ಜೀವಾವಧಿನಲ್ಲಿ ಸಾಧ್ಯವಾದಷ್ಟು ಒಳ್ಳೆಯವ್ರ ಜೊತೆನಲ್ಲಿ ಒಳ್ಳೆ ಕೆಲಸ ಮಾಡೋದಕ್ಕೆ ನಿರಂತರವಾಗಿರ್ತೀನಿ ಅಂತೇಳಿ, ನೀವೆಲ್ಲರೂ ಸಹಕಾರ ಮಾತ್ರ ಹಿಂಗೆ ಇರಲಿ ಅಂತೇಳಿ ನಾನು ಕೋರ್ತಾ ನನ್ನ ಮಾತು ಮುಗಿಸ್ತೇನೆ. ಹಾಗೂ ಲಯನ್ಸ್ ಕ್ಲಬ್ ಆಫ್ ಮಂಡ್ಯ ಇಂಜಿನಿಯರ್ಸ್ ಎರಡೂ ಸಂಸ್ಥೆಗಳ ನೂತನ ಅಧ್ಯಕ್ಷರಾಗಿ ಇದೀಗ ತಾನೇ ಪದಗ್ರಹಣ ಮಾಡಿದಂತಹ ಲಯನ್ ಪಿ ಮಂಜುನಾಥ್ ಹಾಗೂ ಲಯನ್ GN ಕೆಂಪರಾಜ್ರವರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರು, ಈ ಒಂದು ಸಭಾಂಗಣದಲ್ಲಿ ಆಸೀನರಾಗಿರ್ತಕ್ಕಂಥ ಲಯನ್ ಬಂಧುಗಳೇ, ಆಹ್ವಾನಿತರೆ, ಕುಟುಂಬಗಳು, ಈಗಾಗಲೇ ಪದಗ್ರಹಣ ಮಾಡುವಾಗ ಎಲ್ಲ ವಿಚಾರವನ್ನು ಕೂಲಂಕುಷವಾಗಿ ತಿಳಿಸಿದೆ. ಈ ಒಂದು ಸಂಸ್ಥೆಗಳ ಆಡಳಿತವನ್ನು ನಡೆಸುವುದರ ಜೊತೆಗೆ ನಾವು ಹಲವಾರು ವಿಚಾರಗಳನ್ನು ಕಲಿಯೋದಕ್ಕೂ ಸಹ ಅವಕಾಶ ಇದೆ. ಯಾಕೆಂದರೆ ಒಂದು ಸಂಸ್ಥೆಯ ಮುಖಂಡತ್ವನ ವಹಿಸಿಕೊಂಡು ಈ ಒಂದು ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ ಮುಖಾಂತರ ಸಮಾಜದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜ ನಮ್ಮನ್ನು ಗುರುತಿಸುವಂಗೆ ಮಾಡಿಕೊಳ್ಳುವಂತಹ ಒಂದು ಸದಾವಕಾಶ ಈ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಇದೆ. ಅವರ ಸಹಾಯವನ್ನು ಮಾಡಿ ಇರ್ತಕ್ಕಂಥ ಲಯನ್ ಕೃಷ್ಣೇಗೌಡರಿಗೆ ಈ ಒಂದು ಕಾರ್ಯಕ್ರಮ, ಲಯನ್ಸ್ ಅಂದ್ರೆ ಸೇವೆ, ಈ ಸೇವೆಗೆ ಹಲವಾರು ಒಂದು ಕಾರ್ಯಕ್ರಮವನ್ನ ಈ ಒಂದು ಸಂದರ್ಭದಲ್ಲಿ ಎರಡೂ ಸಂಸ್ಥೆಯವರು ಹಮ್ಮಿಕೊಂಡಿದ್ದಾರೆ. ಈ ಒಂದು ನಂತರ ಗೀತಾ ಪ್ರೌಢಶಾಲೆ ಮಂಡ್ಯ ಇದೊಂದು ನಮ್ಮ ಮಾಜಿ ಅಧ್ಯಕ್ಷರು ಅವರು ಅಲ್ಲಿ ಒಂದು ನಿರ್ದೇಶಕರಾಗಿದ್ದಾರೆ. ಅವರ ಒಂದು ಕೋರಿಕೆ ಮೇಲೆ ಆ ಒಂದು ಅಂಗಸಂಸ್ಥೆ ನಮ್ಮ ಫೋನ್ ನಂಬರ್ ಎಲ್ಲ ಕೊಟ್ಟಿದ್ದೀವಿ. ನಿಮ್ಗೆ 50 kg ಉತ್ತಮವಾದ ಅಕ್ಕಿಯನ್ನು ಕೊಡ್ತಾರೆ. ಅಂಗಡಿಗಳಿಗೆ ತರಕಾರಿ ತರ್ಕೊಂಡಾಗ ಪ್ಲಾಸ್ಟಿಕ್ ಕೇಳ್ಬೇಡಿ, ಪ್ರತಿಯೊಬ್ಬರು ಒಂದು ಕೈಯಲ್ಲಿ ಒಂದು ಬ್ಯಾಗ್ ಇರಬೇಕು. ಈ ನೀವು ಮಂಗಳೂರು ಕಡೆ ಮಡಿಕೇರಿ ಕಡೆ ಹೋದ್ರೆ ಅದು ಬೇಸಿಗೆಯಲ್ಲಿ ಚಳಿಗಾಲದಲ್ಲಿ ಒಂದು ಕೈಯಲ್ಲಿ ಒಂದು ಕೊಡೆ ಇರುತ್ತೆ. ಆ ಕೈ ಕೊಡೆ ಇದೆ